ಇವತ್ತು ನಡೆಯುವಂತ ಕರ್ತನೆ ಸಿಎ ಕೂಟವನ್ನು ಆರಂಭದಿಂದ ಕರ್ತನೆ ಅಂಚಿನ ತನಕ ನಿಮ್ಮ ಅಪ್ಪ ಸಾನ್ನಿಧ್ಯಾನದಲ್ಲಿ ಕರ್ತನೆ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಪ್ಪ ಕರ್ತನೆ ಕಾರ್ಯಕ್ರಮ ತೆಗೆದುಕೊಂಡಿರುವಂತಹ ಮಕ್ಕಳನ್ನು, ಯವನಸ್ಥರನ್ನು, ಹಿರಿಯರನ್ನು ನೀವು ಆಶೀರ್ವದಿಸಿ ಅಪ್ಪ ಇಲ್ಲಿ ಬಂದು ನಿಂತು ಮಾಡುವಾಗ ರಾಜ ಅಪ್ಪ ಅವರು ಧೈರ್ಯದಿಂದ ನಿಂತು ಮಾಡುವುದಕ್ಕೆ ಕೃಪೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಪ್ಪ ಅದೇ ರೀತಿ ಮಾರ್ಗದಲ್ಲಿ ಆಗಿರೋರು ಕರ್ತನೆ ಪಕ್ಕ ಸಮಯದಲ್ಲಿ ಕರ್ತನೆ ಅಪ್ಪ ಇವರನ್ನು ಸಿಹಿ ಊಟಕ್ಕೆ ಬಂದು ಕರ್ತನೆ ಅವರಲ್ಲಿ ಕೃಪೆ ನೀಡಿ ರಾಜ ಅಪ್ಪ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಾನ್ನಿಧ್ಯಾನ ಚಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಪ್ಪ ಭಯದ ಆತ್ಮವನ್ನು ನೀವು ತೆಗೆದುಬಿಡಿ ರಾಜ. ಪ್ರತಿಯೊಬ್ಬರಿಗೂ ಧೈರ್ಯದಿಂದ ಕರ್ತನೆ ನಿಂತು ಮಾಡುವುದಕ್ಕೆ ಕೃಪೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಶೀರ್ವದಿಸಿ ಅನುಗ್ರಹಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಸಹೋದರ ಆಂಡ್ರೂ ಅವರು ಮುಂದೆ ಒಂದು ಪ್ರಾರ್ಥನೆ ಮಾಡುವಾಗ ಅವರೊಂದಿಗೆ ನಾವು ಸ್ತೋತ್ರ ಮಾಡೋಣ. ಸ್ತೋತ್ರ 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 ಅಪ್ಪ, ಒಳ್ಳೆ ಸಮಯ ಕೊಡೋದಕ್ಕಾಗಿ ಸ್ತೋತ್ರಪ್ಪ. ಹೌದು ಅಪ್ಪ, ಸೇಕೂಟದಲ್ಲಿ ಚೇರ್ಪರ್ಸನ್ ತಗೊಳ್ಳೋದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಹೌದು ಅಪ್ಪ, ಸೇಕೂಟದಲ್ಲಿ ಯಾರ್ಯಾರು ಕಾರ್ಯಕ್ರಮ ತಗೊಂಡವ್ರನ್ನ ಆಶೀರ್ವಾದ ಮಾಡಿ ಅಪ್ಪ, ಚೆನ್ನಾಗಿ ತಗೋಬೇಕಪ್ಪ. ಎದುರು ಬಂದಪ್ಪ ಧೈರ್ಯವಾಗಿಂದ ಕೊಡ್ಬೇಕಪ್ಪ. ಅದ್ರ ಮಾಡಿದ್ಕಾಗಿ ಸ್ತೋತ್ರಪ್ಪ. ಅವರು ಕಾರ್ಯಕ್ರಮ ತಗೊಂಡಪ್ಪ ಅವ್ರನ್ನ ಬಲಪಡಿಸಿ ಅಪ್ಪ, ಅದ್ರ ಮಾಡಿದ್ಕಾಗಿ ಸ್ತೋತ್ರಪ್ಪ. ಮತ್ತೆ ಆಗಿಂದ ಅದಕ್ಕೆ ನಿಮ್ಮ ದೇವರ ಪ್ರಸನ್ನತೆ ಇರಬೇಕಪ್ಪ. ಅದ್ರ ಮಾಡಿದ್ಕಾಗಿ ಸ್ತೋತ್ರಪ್ಪ. ಹೌದಪ್ಪ, ಎಷ್ಟೊಂದು ಜನ ಏನೋ ಬರೋದಿದ್ದಾರಪ್ಪ, ಬರೋದ್ರಲ್ಲ ತಪ್ಪಾಯಿ ಸಮಾಜದಲ್ಲಿ ನೀವೇ ಕರ್ಕೊಂಬನ್ನಿ ಅಪ್ಪ. ಅದ್ರ ಮಾಡಿದ್ಕಾಗಿ ಸ್ತೋತ್ರಪ್ಪ. ಆಶೀರ್ವಾದ ಮಾಡಪ್ಪ. ಇದನ್ನೆಲ್ಲ ನೀವೇ ಕಾರ್ಯಾಚರಣೆ ನಡೆಸಪ್ಪ. ಅದ್ರ ಮಾಡಿದ್ಕಾಗಿ ಸ್ತೋತ್ರಪ್ಪ. ಆಶೀರ್ವಾದ ಮಾಡಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಇವತ್ತಿನ ಸಿಹಿ ಕೂಟದ ಚೇರ್ಪರ್ಸನ್ ಆಗಿರುವಂತಹ ಸಹೋದರ ಆಂಡ್ರೂ ಬ್ರದರ್ ಅವರನ್ನು ಚಪ್ಪಾಳೆ ತಟ್ಟಿ ನಾವು ಸ್ವಾಗತ ಮಾಡಿ. ಈ ವರ್ಷದ ಸೇಕೂಟದಲ್ಲಿ ಚೇರ್ಪರ್ಸನ್ ತಗೊಳ್ಳೋದಕ್ಕೆ ದೇವ್ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಮೊದಲನೇದು ವರದಿ ಮಂಜು ಅಣ್ಣ. Praise the Lord. Hallelujah. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. 21ನೇ ವರ್ಷದ ಸಿಎ ಕೂಟದ ವರದಿಯನ್ನ
5 ವಾರದ ವರದಿಗಳನ್ನ ಒಟ್ಟಿಗೆ ಓದ್ತೀನಿ. ಎಲ್ಲರೂ ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ವರದಿ ಓದ್ಬೇಕಾದ್ರೆ ಯಾರು ಆ ಕಡೆ ಈ ಕಡೆ ನೋಡಬಾರ್ದು, ಮಾತಾಡಬಾರ್ದು. ವರದಿ ಓದಿ ಆದ್ಮೇಲೆ ನಾನು ಪ್ರಶ್ನೆಗಳನ್ನು ಕೇಳಬಹುದು. ಸೊ ದಯವಿಟ್ಟು ಶ್ರದ್ಧೆಯಿಂದ ವರದಿನ ಕೇಳಿಸ್ಕೊಳ್ಬೇಕಾಗಿ ಅಪೇಕ್ಷಿಸ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವಿಕ್ಟರಿ ಇಂಟರ್ನ್ಯಾಷನಲ್ ಎಜಿ ವರ್ಷಿಪ್ ಸೆಂಟರ್ನ ಮೊದಲನೆಯ ಸಿಎ ಕೂಟವು ದಿನಾಂಕ 5/1/2021 ಕೃತಜ್ಞತೆ ಸ್ತುತಿ ಆರಾಧನೆ ಪ್ರಾರ್ಥನೆ ಮತ್ತು ಬಹುಮಾನ ವಿನಿಮಯ ಕಾರ್ಯಕ್ರಮದೊಂದಿಗೆ ಆರಂಭವಾಯಿತು. ಸ್ತೋತ್ರ ಕಾಣಿಕೆ 1000 ರೂಪಾಯಿ ಲಭಿಸಿತು. ಸಿಎ ಕೂಟವನ್ನು 8:45 ನಿಲ್ಲಿಸಲಾಯಿತು. ದಿನಾಂಕ 12/1/2021 ಸಿಎ ಕೂಟದ ಕಾರ್ಯಕ್ರಮಗಳು: ಚೇರ್ಪರ್ಸನ್ ಸಹೋದರ ಅಭಿಎಂ, ಸೋಲೋ ಸಾಂಗ್ ಸಹೋದರಿ ಸ್ತುತಿ, ಬಾಯ್ಪಾಠ ವಾಕ್ಯ ಸ್ಯಾಮ್, ಸೋಲೋ ಸಾಂಗ್ ಸಹೋದರಿ ಏಂಜಲ್, ಬೈಬಲ್ ಕ್ವಿಜ್ ಸಹೋದರಿ ಶಾರೋನ್ ಅವರು ತೆಗೆದುಕೊಂಡಿದ್ದರು, ಆದರೆ ಅವರು ಬರದೇ ಇದ್ದ ಕಾರಣ ಆ ಕಾರ್ಯಕ್ರಮ ನಡೆಯಲಿಲ್ಲ. ಸಂದೇಶ ಸಹೋದರ ಆಂಡ್ರೂ, ಗ್ರೂಪ್ ಸಾಂಗ್ ಸಹೋದರ ಮಿಥುನ್, ಸೋಲೋ ಸಾಂಗ್ ಸಹೋದರಿ ಅಂಜಲಿ, ಗ್ರೂಪ್ ಸಾಂಗ್ ಸಹೋದರಿ ಮಾನಸ, ಬೈಬಲ್ ಕ್ವಿಜ್ ಸಹೋದರಿ ರೂಪಾ, ಬೈಬಲ್ ರೆಫರೆನ್ಸ್ ಸಹೋದರ ಅನಿಲ್, ಸಂದೇಶ ಸಹೋದರ ಮಂಜು, ಬಾಯ್ಪಾಠ ವಾಕ್ಯ ಸಹೋದರ ಬಾಬು, ಸೋಲೋ ಸಾಂಗ್ ಸಹೋದರಿ ಕಲಾರ್ ಅವರು ತೆಗೆದುಕೊಂಡಿದ್ದರು, ಆದರೆ ಅವರು ಬರದೇ ಇದ್ದ ಕಾರಣ ಆ ಕಾರ್ಯಕ್ರಮ ನಡೆಯಲಿಲ್ಲ. ಬೈಬಲ್ ಕ್ವಿಜ್ ಸಹೋದರಿ ಗುಣಲಕ್ಷ್ಮಿ, ಸಂದೇಶ ಸಹೋದರಿ ಪ್ರಿಯಾ, ಗ್ರೂಪ್ ಸಾಂಗ್ ಸಹೋದರಿ ರೇಖಾರ್ ಅವರು ತೆಗೆದುಕೊಂಡರು. ಸ್ತೋತ್ರ ಕಾಣಿಕೆ 290 ರೂಪಾಯಿ ಲಭಿಸಿದ್ದು ಸಿಎ ಕೂಟವನ್ನು 8:45 ನಿಲ್ಲಿಸಲಾಯಿತು. ದಿನಾಂಕ 19/1/2020 ಆನ್ಲೈನ್ ಜಿಎಲ್ಎಸ್ ಮೀಟಿಂಗ್ ಇದ್ದ ಕಾರಣ ಸಿಎ ಕೂಟ ನಡೆಯಲಿಲ್ಲ. ದಿನಾಂಕ 26/1/2021 ಫಲಪುಷ್ಪ ಪ್ರದರ್ಶನ ನಡೆಸಲಾಯಿತು. ಸ್ತೋತ್ರ ಕಾಣಿಕೆ 600 ರೂಪಾಯಿ ಲಭಿಸಿದ್ದು ಸಿಎ ಕೂಟವನ್ನು 8:45 ನಿಲ್ಲಿಸಲಾಯಿತು. ದಿನಾಂಕ 2/2/2021 ಸಿಎ ಕೂಟದ ಕಾರ್ಯಕ್ರಮಗಳು: ಆತ್ಮನ ಫಲಗಳ ಕುರಿತು ಸಹೋದರ ಮಿಥುನ್, ಸಹೋದರಿ ಒಲಿವಾ, ಸಹೋದರಿ ಸ್ತುತಿ, ಸಹೋದರ ಆಂಡ್ರೂ ರವರು ಮಾತನಾಡಿದರು. 23ನೇ ಕೀರ್ತನೆಯ ಕುರಿತು ಸಹೋದರಿ ಶಿಲ್ಪಾ ಹಾಗೂ ಸಹೋದರ ಅಕ್ಷಯ್ ರವರು ಮಾತನಾಡಿದರು. 91ನೇ ಕೀರ್ತನೆ ಕುರಿತು ಸಹೋದರಿ ಚಂದ್ರಕಲಾ, ಸಹೋದರಿ ಪ್ರಿಯಾ, ಸಹೋದರಿ ರೇಖಾ ಹಾಗೂ ಸಹೋದರಿ ಗುಣಲಕ್ಷ್ಮಿ ಇವರುಗಳು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸ್ತೋತ್ರ ಕಾಣಿಕೆ 145 ರೂಪಾಯಿ ಲಭಿಸಿದ್ದು ಸಿಎ ಕೂಟವನ್ನು 9:15 ನಿಲ್ಲಿಸಲಾಯಿತು. ಇವತ್ತಿನ ಸಿಎ ಕೂಟದ ಕಾರ್ಯಕ್ರಮಗಳು: ಚೇರ್ಪರ್ಸನ್ ಆಗಿ ಸಹೋದರ ಆಂಡ್ರೂ ಎಂ, ಸೋಲೋ ಸಾಂಗ್ ಸಹೋದರಿ ಸ್ತುತಿ, ಬಾಯ್ಪಾಠ ವಾಕ್ಯ ಸಹೋದರ ಸ್ಯಾಮುವೆಲ್, ಸೋಲೋ ಸಾಂಗ್ ಸಹೋದರ ಅಭಿ, ಬೈಬಲ್ ಕ್ವಿಜ್ ಸಹೋದರ ಸ್ಯಾಮ್ ರಿಚರ್ಡ್, ಸಂದೇಶ ಸಹೋದರಿ ಒಲಿವಾ, ಗ್ರೂಪ್ ಸಾಂಗ್ ಸಹೋದರಿ ಏಂಜಲ್, ಸೋಲೋ ಸಾಂಗ್ ಸಹೋದರಿ ಶಿಲ್ಪಾ, ಗ್ರೂಪ್ ಸಾಂಗ್ ಸಹೋದರಿ ಮಾನಸ, ಬೈಬಲ್ ಕ್ವಿಜ್ ಸಹೋದರ ಅಕ್ಷಯ್, ಬೈಬಲ್ ರೆಫರೆನ್ಸ್ ಸಹೋದರಿ ಅಂಜಲಿ, ಸಂದೇಶ ಸಹೋದರ ಅನಿಲ್, ಬಾಯ್ಪಾಠ ವಾಕ್ಯ ಸಹೋದರ ಆಕಾಶ್, ಸೋಲೋ ಸಾಂಗ್ ಸಹೋದರಿ ಗುಣಲಕ್ಷ್ಮಿ, ಬೈಬಲ್ ಕ್ವಿಜ್ ಸಹೋದರಿ ಪ್ರಿಯಾ, ಸಂದೇಶ ಸಹೋದರಿ ಚಂದ್ರಕಲಾ, ಗ್ರೂಪ್ ಸಾಂಗ್ ಸಹೋದರಿ ರೇಖಾ ಅವರು ತೆಗೆದುಕೊಂಡಿದ್ದಾರೆ. ಸಿಎ ಕೂಟಕ್ಕಾಗಿ, ಕೂಟದ ಬೆಳವಣಿಗೆಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು, ಯವನಸ್ಥರು, ವಯಸ್ಕರು ಬರುವುದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿಂತಿ ವಂದನೆಗಳು. ವರದಿನ ಶ್ರದ್ಧೆಯಿಂದ ಕೇಳಿಸಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಕರ್ತನ ನಾಮದಲ್ಲಿ ಕೃತಜ್ಞತೆ. ಈ ಸೇಕೂಟದಲ್ಲಿ ಮೊದಲನೇ ಕಾರ್ಯಕ್ರಮ ಸೋಲೋ ಸಾಂಗ್ ಸಿಸ್ಟರ್ ಸ್ತುತಿ ಚಪ್ಪಾಳೆಗಳು ತಟ್ಟುತ್ತಾ ಇಟ್ಕೊಂಡು ಸೋಲೋ ಸಾಂಗ್ ತೆಗೆದುಕೊಳ್ಳಕ್ಕೆ ದೇವರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. जीवित
ವಾಕ್ಯ ಸ್ಯಾಮುವೇಲ್. Praise the Lord. Praise the Lord. ಬಾಯಿಪಾಠ ತೆಗೆದುಕೊಳ್ಳಿಕ್ಕೆ ದೇವರ ನಾಮಕ್ಕಾಗಿ ಸ್ತೋತ್ರ. ಯೋಹಾನ 11:35. ಯೇಸು ಕಣ್ಣೀರು ಬಿಟ್ಟನು. ಜ್ಞಾನೋಕ್ತಿ 117:1. ಸರ್ವ ಜನಾಂಗಗಳೇ ಯೆಹೋವನನ್ನೇ ಕೀರ್ತಿಸಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಜ್ಞಾನೋಕ್ತಿ 12:19. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ಜ್ಞಾನೋಕ್ತಿ 10:4. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಕೀರ್ತನೆ 23:1-6. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲಲ್ಲಿ ನನ್ನನ್ನು ತೆಗೆಸುತ್ತಾನೆ. ವಿಶ್ರಾಂತಿಕರವಾದ ನೀರು ಬಳಲಿ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾಡಿ ನನ್ನನ್ನು ನಡೆಸುತ್ತೇನೆ. ನನ್ನ ಕಾರ್ಗತಿನಲ್ಲಿ ಕಣಿವೆಯಲ್ಲಿ ನಿನ್ನ ಹತ್ತಿರುವುದರಿಂದ ಕೇಳಿಗೆದರುನು. ನಿನ್ನ ದೊಣ್ಣೆಯ ಕೋಲು ನಮಗೆ ಧೈರ್ಯ ಕೊಡುತ್ತೇವೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಗೆ ಒರೆಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವನ್ನು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಥ್ಯಾಂಕ್ ಯು. ಈಗ ಬೈಬಲ್ ಕ್ಯೂಸ್ ಸ್ಯಾಮ್ ರಿಚರ್ಡ್. ಅವ್ರನ್ನ ಚಪ್ಪಾಳೆ ತಪ್ಪಿ ಸ್ವಾಗತ ಮಾಡಿ. ಬೈಬಲ್ ರೆಫರೆನ್ಸ್ ತೊಲಿಕಾಗಿ ಸ್ತೋತ್ರ. ಎಲ್ಲರೂ ಪೇಪರ್ ಪೆನ್ ಎತ್ಕೊಂಡಿಲ್ಲ. ರೆಡಿನಾ? ಯೇಸು ಸ್ವಾಮಿ ಎಷ್ಟು ದಿನ ಉಪವಾಸವನ್ನು ಇದ್ದರು? ಯೇಸು ಸ್ವಾಮಿ ಎಷ್ಟು ದಿನ ಉಪವಾಸವನ್ನು ಇದ್ದರು? ಎಲ್ಲ ಮಕ್ಕಳು ಬರಿಬೇಕು. ಎಲ್ಲ ಮಕ್ಕಳು ಪೇಪರ್ ಪೆನ್ ತಗೊಂಡು ಎಲ್ಲ ಮಕ್ಕಳು ಬರಿಬೇಕು. ಫಸ್ಟ್ ಒಂದು ಆಯ್ತಾ? ಸೆಕೆಂಡ್ ಒಂದು ಬಂದು ಯೇಸು ಸ್ವಾಮಿ ಎಷ್ಟು ದಿನ ಉಪವಾಸವನ್ನು ಇದ್ದರು? ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಯೇಸು ಸ್ವಾಮಿ ಮೊದಲು ಸುವಾರ್ತೆಯನ್ನು ಎಲ್ಲಿ ಸಾರಿದರು? ಎಲ್ಲಿ ಆರಂಭ ಮಾಡಿದರು?
ನೆಕ್ಸ್ಟ್ ಕ್ವಶನ್ ಬಂದು, ನೀವು ಭೂಮಿಗೆ ಏನಾಗಿದ್ದೀರಾ? ನೀವು ಭೂಮಿಗೆ ಏನಾಗಿದ್ದೀರಾ? ಫೋರ್ತ್ ಒನ್ ಬಂದು, ಕಣ್ಣು ದೇಹಕ್ಕೆ ಏನಾಗಿದೆ? ಫೋರ್ತ್ ಒನ್ ಬಂದು, ಕಣ್ಣು ದೇಹಕ್ಕೆ ಏನಾಗಿದೆ? ಫಿಫ್ತ್ ಒನ್ ಬಂದು, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಏನು ಮಾಡಬೇಕು? ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಏನು ಮಾಡಬೇಕು? ಥ್ಯಾಂಕ್ ಯು. ಈಗ ಸಂದೇಶ ಒಲಿವಾ ಸಿಸ್ಟರ್ ಮುಂದಿನ ಕಾರ್ಯಕ್ರಮ ಗ್ರೂಪ್ಸ್ ಆಫ್ ಎಕ್ಸಾಂಪಲ್ಸ್ ನಡೆಯಲಿದೆ. ಸಂದೇಶ ಕೊಟ್ಟಿರ್ಬೋದು ಹೋಗ. ಎಫೆಸ 6:1 ಯಾರಾದ್ರೂ ಓದಿದೆ? ಅದ್ರ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಹೇಳುವ ವಾಕ್ಯವನ್ನು ಹೇಳುವ ಮೆಸೇಜನ್ನು ಎಲ್ಲರೂ ಕೇಳೋ ತಕ್ಕಂತೆ ನೀವು ಮಾಡು ದೇವರೇ. ಏನಾದರೂ ಮಿಸ್ಟೇಕ್ ಆದರೆ ನಾನು ಕ್ಷಮಿಸ ದೇವರೇ. ಇಲ್ಲಿ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ದೇವರೇ. ಆಮೇಲೆ ಓದಲಿ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ನಿಮ್ಮ ತಂದೆ ತಾಯಿ ಮಾತನ್ನ ನೀವು ಕೇಳಿದ್ರೆ ಮುಂಚೆನೆ ನಿಮಗೆ ಉಪಯೋಗ ಆಗುತ್ತೆ. ಫ್ಯೂಚರ್ಗೆ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಅವ್ರು ಏನು ಹೇಳುತ್ತಾರೋ ಅದನ್ನ ನೀವು ಅವ್ರು ಏನು ಹೇಳ್ಕೊಳ್ತಾರೋ ಅದನ್ನ ನೀವು ಮಾಡಬೇಕು. ಅವ್ರು ಏನೇ ಹೇಳಿದ್ರು ನಿಮ್ಮ ಒಳ್ಳೆಯಕ್ಕೆ ಹೇಳ್ತಾರೆ. ಜ್ಞಾನೋಕ್ತಿ 1:8. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ನಿನ್ನ ತಂದೆಯ ಉಪದೇಶವನ್ನು ಕೇಳು ಅಂದ್ರೆ ನಿಮ್ಮ ತಂದೆ ನಿಮ್ಗೆ ಏನು ಉಪಯೋಗ ಕೊಡ್ತಾರೋ ಉಪದೇಶ ಕೊಡ್ತಾರೋ ಅದನ್ನ ಕೇಳಿ ಅದರಂತೆ ನಡೆಯಿರಿ. ನಿಮ್ಮ ತಾಯಿ ಏನು ಬೋಧನೆ ಮಾಡ್ತಾರೋ ಅದನ್ನ ನೀವು ಕೇಳಿ ಅದರಂತೆ ನೀವು ನಡೆಯಿರಿ. ಮತ್ತಾಯ 15:1. ಆಗ ಯೆರೂಸಲೇಮಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದರೆ, ನೀವು ಸಹ ನಿಮ್ಮ ಅದರ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿ ಅದರಂತೆ ನಡೆಯಿರಿ. ಈ ಸಂದೇಶದಿಂದ ದೇವರನ್ನ ಕಾರ್ಯಕ್ರಮಕ್ಕೆ ಚೆನ್ನಾಗಿ ನಡೆಸ್ಕೊಟ್ರು. ಇನ್ನೂ ಚೆನ್ನಾಗಿ ನಡೆಸ್ಕೊಂಡ್ರೆ ದೇವ್ರ ಕೃಪೆ ಕೊಡಲಿ. ಈಗ ಗ್ರೂಪ್ಸ್ ಆಫ್
ಏಂಜಲ್ ಸಿಸ್ಟರ್. ನೆಕ್ಸ್ಟ್ ಸೋಲೋ ಸಾಂಗ್ ಶಿಲ್ಪಾ ಸಿಸ್ಟರ್ ರೆಡಿ ಆಗಿದ್ದಾರೆ. ಗ್ರೂಪ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ದೇವರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. தகப்பனே நல்ல தகப்பனே தகப்பனே நல்ல தகப்பனே என்னை தாங்கிடும் நல்ல தகப்பனே என்னை தாங்கிடும் நல்ல தகப்பனே தகப்பனே நல்ல தகப்பனே என்னை தாங்கிடும் நல்ல தகப்பனே என்னை தாங்கிடும் நல்ல தகப்பனே குறையொன்றுமில்லை என்னை நிறைவாக நடத்துவீங்க குறையொன்றுமில்லை என்னை நிறைவாக நடத்துவீங்க சில வார்த்தையில் நலமாக நடத்துவீங்க சில வார்த்தையில் நலமாக நடத்துவீங்க நன்றி உமக்கே நன்றி நன்றி உமக்கே நன்றி நன்றி உமக்கே நன்றி தகப்பனே நல்ல தகப்பனே தகப்பனே நல்ல தகப்பனே என்னை தாங்கிடும் நல்ல தகப்பனே என்னை தாங்கிடும் நல்ல தகப்பனே குறி ஒன்றுமில்லை என்னை நிறைவாக நடத்துவீங்க நன்றி சொல்ல வார்த்தை இல்லை நலமாக நடத்துவீங்க குறி ஒன்றுமில்லை என்னை நன்மையாக நடத்துவீங்க நன்றி சொல்ல வார்த்தை இல்லை நலமாக நடத்துவீங்க நன்றி உமக்கே நன்றி நன்றி உமக்கே நன்றி நன்றி உமக்கே நன்றி எத்தனை நன்மை நீங்க எவ்வாறு செஞ்சீங்க எத்தனை நன்மை நீங்க எவ்வாறு செஞ்சீங்க எதை கட்டி என்னை நீர் பலவாய் செஞ்சீங்க எதை கட்டி என்னை நீர் பலவாய் செஞ்சீங்க நன்றி உமக்கே நன்றி நன்றி உமக்கே நன்றி தகப்பனே நல்ல தகப்பனே என்னை தாங்கிடும் நல்ல தகப்பனே என்னை தாங்கிடும் நல்ல தகப்பனே. தேங்க்யூ. ಮೂರು ಜನರು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಈಗ ಸೋಲೋ ಸಾಂಗ್ ಶಿಲ್ಪಾ ಸಿಸ್ಟರ್, ಮುಂದಿನ ಕಾರ್ಯಕ್ರಮ ಗ್ರೂಪ್ ಸಾಂಗ್ ಮನೋ ಸಿಸ್ಟರ್ ರೆಡಿ ಆಗಿರ್ಬೇಕು. ಸೋಲೋ ಸಾಂಗ್ ತೆಗೆದುಕೊಳ್ಳಲು ದೇವರ ಕೃಪೆಗಾಗಿ ಸ್ತೋತ್ರ. ಮಾಯಾ ಲೋಕದಿಂದ ನನ್ನ ಮಹಿಮೆ ಲೋಕಕ್ಕೆ ನಡೆಸಿದ ಯೇಸುವೇ ನಿನಗೆ ವಂದನೆ. ಮಾಯಾ ಲೋಕದಿಂದ ನನ್ನ ಮಹಿಮೆ ಲೋಕಕ್ಕೆ ನಡೆಸಿದ ಯೇಸುವೇ ನಿನಗೆ ವಂದನೆ. ಧನ್ಯನಾಗಿ ನಾನು ನಿನ್ನ ಪ್ರೀತಿಯ ಕಂಡು ಪರವಶಳಾದೆ ನಿನ್ನ ಮಹಿಮೆಯ ಕಂಡು. ಧನ್ಯನಾಗಿ ನಾನು ನಿನ್ನ ಪ್ರೀತಿಯ ಕಂಡು ಪರವಶಳಾದೆ ನಿನ್ನ ಮಹಿಮೆಯ ಕಂಡು. ಮಾಯಾ ಲೋಕದಿಂದ ನನ್ನ ಮಹಿಮೆ ಲೋಕಕ್ಕೆ ನಡೆಸಿದ ಯೇಸುವೇ ನಿನಗೆ ವಂದನೆ. ಮಾಯಾ ಲೋಕದಲ್ಲಿ ನಾನು ಮೋಸ ಹೋಗಿದ್ದೆ, ಮರಣ ಶಾಪವಾದ
ಅವರು ಬಂದಿಲ್ಲ. ನೆಕ್ಸ್ಟ್ ಕಾರ್ಯಕ್ರಮ ಬೈಬಲ್ ಕ್ಯೂಸ್ ಅಕ್ಷಯ್ ಬ್ರದರ್. ನೆಕ್ಸ್ಟ್ ಕಾರ್ಯಕ್ರಮ ಬೈಬಲ್ ರೆಫರೆನ್ಸ್ ಅಂಜಲಿ ಸಿಸ್ಟರ್ ರೆಡಿಯಾಗಿರ್ಬೇಕು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಬಾರಿ ಬೈಬಲ್ ಕ್ವಿಜ್ ತೆಗೆದುಕೊಳ್ಳಲು ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಮತ್ತಾಯ 6ರಿಂದ 10ರವರೆಗೆ ಅದರಲ್ಲಿ ನಾನು ಪ್ರಿಪೇರ್ ಮಾಡಿರೋದು ಕ್ವೆಶನ್ಸು. ಎಲ್ಲರೂ ಪೆನ್ನು ಪೇಪರು ರೆಡಿ ಆದ್ರ? ಯಾರು ದೇವರು ಮಕ್ಕಳು ಎನಿಸಿಕೊಳ್ಳುವರು? ಯಾರು ದೇವರು ಮಕ್ಕಳು ಎನ್ನಿಸಿಕೊಳ್ಳುವರು? ಎರಡನೇ ಕ್ವಶನ್, ಯೇಸು ದೆವ್ವಗಳನ್ನು ಬಿಡಿಸಿದ್ದು ಯಾವ ಅಧ್ಯಾಯದಲ್ಲಿ? ಯೇಸು ದೆವ್ವಗಳನ್ನು ಬಿಡಿಸಿದ್ದು ಯಾವ ಅಧ್ಯಾಯದಲ್ಲಿ? ಮೂರನೇ ಕ್ವಶನ್, 9ನೇ ಅಧ್ಯಾಯದಲ್ಲಿ ಎಷ್ಟು ವಾಕ್ಯಗಳಿವೆ? 9ನೇ ಅಧ್ಯಾಯದಲ್ಲಿ ಎಷ್ಟು ವಾಕ್ಯಗಳಿವೆ? ನಾಲ್ಕನೇ ಕ್ವಶನ್, ನನ್ನನ್ನು ಹಿಂಬಾಲಿಸು ಎಂದು ಯೇಸು ಸ್ವಾಮಿ ಯಾರಿಗೆ ಹೇಳಿದರು? ನನ್ನನ್ನು ಹಿಂಬಾಲಿಸು ಎಂದು ಯೇಸು ಸ್ವಾಮಿ ಯಾರಿಗೆ ಹೇಳಿದರು? ಐದನೇ ಕ್ವಶನ್, ಯೇಸು ಸ್ವಾಮಿಯ 3 ಶಿಷ್ಯರ ಹೆಸರು? ಯೇಸು ಸ್ವಾಮಿಯ 3 ಶಿಷ್ಯರ ಹೆಸರು? ಆರನೇ ಕ್ವಶನ್, ಡ್ಯಾಶ್ ಅವರು ದೇವರನ್ನು ನೋಡುವರು? ಡ್ಯಾಶ್ ಅವರು ದೇವರನ್ನು ನೋಡುವರು? ಏಳನೇ ಕ್ವಶನ್, ಯಾವ ಬಾಗಿಲಿನಿಂದ ಒಳಗೆ ಹೋಗಬೇಕು? ಯಾವ ಬಾಗಿಲಿನಿಂದ ಒಳಗೆ ಹೋಗಬೇಕು? ಎಂಟನೇ ಕ್ವಶನ್, ಡ್ಯಾಶ್ ಹೋಗುವ ಬಾಗಿಲು ದೊಡ್ಡದು? ಡ್ಯಾಶ್ ಹೋಗುವ ಬಾಗಿಲು ದೊಡ್ಡದು? ಒಂಬತ್ತನೇ ಕ್ವಶನ್, ಯೇಸು ತನ್ನ ಸುತ್ತಲಿದ್ದ ಯಾರನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು? ಯೇಸು ತನ್ನ ಸುತ್ತಲಿದ್ದ ಯಾರನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು? ಕೊನೆ ಕ್ವಶನ್, 10ನೇ ಕ್ವಶನ್, ದೇವರು ವಸ್ತುವನ್ನು ಡ್ಯಾಶ್ ಹಾಕಬೇಡಿರಿ? ದೇವರು ವಸ್ತುವನ್ನು ಡ್ಯಾಶ್ ಹಾಕಬೇಡಿರಿ? ಡ್ಯಾಶ್ ಅವರು ದೇವರನ್ನು ನೋಡುವರು? ಡ್ಯಾಶ್ ಅವರು ದೇವರನ್ನು ನೋಡುವರು? ಕ್ವಶನ್ ರಿಪೀಟ್ ಮಾಡ್ಬೇಕಾಗಿದ್ರು. ಈ ಬೈಬಲ್ ಕ್ವಿಜ್ನಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ. ಮುಂದಿನ ಕಾರ್ಯಕ್ರಮ ಬೈಬಲ್ ರೆಫರೆನ್ಸ್ ಅಂಜಲಿ ಸಿಸ್ಟರ್. ನೆಕ್ಸ್ಟ್ ಕಾರ್ಯಕ್ರಮ ಸಂದೇಶ ಅನಿಲ್ ಬ್ರದರ್ ಸಿದ್ಧವಾಗಬೇಕು. ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ರೆಫರೆನ್ಸ್ ತೆಗೆದುಕೊಳ್ಳಲು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಮೊದಲನೇದು ಸಿಸ್ಟರ್ಸ್ಗೆ ರೆಡಿನಾ? ಓಕೆ.
ಆಮೋಸ 5:15. ಆಮೋಸ 5:15. ಎರಡನೇದು 1 ಅರಸರು 15:25. ರೋಮಾಪುರ 9:14. ಮೂರನೇದು ರೋಮಾಪುರ 9:14. ನಾಲ್ಕನೇದು ನ್ಯಾಯಸ್ಥಾಪಕರು 27:19. ನ್ಯಾಯಸ್ಥಾಪಕರು 27:19. ಸಾರಿ ತಪ್ಪಾಯಿತು. ಜ್ಞಾನೋಕ್ತಿ 27:19. ಒಸಿಯ 5:5. ಒಸಾಯ OSAA. ಓಸಾಯ, ಸಾರಿ. 5:5. ಸೊ ಸಿಸ್ಟರ್ಸ್ಗೆ ಮುಗಿತು, ಬ್ರದರ್ಸ್ಗೆ ಐಷಾಯ 31:8. ಆಗ ಅಶ್ಶೂರ್ಯರು ಕತ್ತಿಯಿಂದ ಬೀಳುವರು. ಎರಡನೇದು ಲೂಕ 15:15. ಅದಕ್ಕೆ ಪಿಲಾತನು ಜನರ ಮನಸ್ಸನ್ನು ಸಮಾಧಾನಪಡಿಸಿದನು. ಯೋಬ 39:30. ಇಲ್ಲ 39:30 ಇಲ್ಲ. ಇದೆ 39:30. ನೆಕ್ಸ್ಟ್ ಒನ್ 1 ಕೊರಿಂಥ್ಯ 10:28. ಕೀರ್ತನೆ 9:12. ಕೀರ್ತನೆ 9:12. ಆತನು ಕುಗ್ಗಿದವರ ಮೊರೆಯನ್ನು ಮರೆಯದೆ. ಬೈಬಲ್ ರೆಫರೆನ್ಸ್ ಇಂದ ದೇವರ ಬೈಬಲ್ ಮುಂದಿನ ಕಾರ್ಯಕ್ರಮ ಸಂದೇಶ ಅನಿಲ್ ಬ್ರದರ್. ನೆಕ್ಸ್ಟ್ ಕಾರ್ಯಕ್ರಮ ಬಾಯ್ಪಟ್ಟ ವಾಕ್ಯ ಆಕಾಶ್ ಬ್ರದರ್. ಚಪಾತಿ ಕಟ್ಟಿ ಎಕ್ರೇಜ್ ಮಾಡಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಿಹಿ ಕೂಟದಲ್ಲಿ ಸಂದೇಶವನ್ನು ತೆಗೆದುಕೊಳ್ಳಲಿಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. 2 ನಿಮಿಷ ನಾವು ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂಬೆನಿಸಲ್ಪಡಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನಮ್ಮಲ್ಲಿ ನೆರವೇರಲಿ. ನಮಗೆ ಬೇಕಾದ ಅನುದಿನದ ಆಹಾರವನ್ನು ನೀಡುವುದು ದಯಪಾಲಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ತಪ್ಪಿಸಿ. ನಾವು ಬೇರೆಯವರು ಮಾಡುವ ತಪ್ಪುಗಳನ್ನು ಕ್ಷಮಿಸುವಂತೆ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ಕರ್ತನೆ, ಸಂದೇಶವನ್ನು ಕರ್ತನೆ ಕೊಡುವಾಗ ಒಬ್ಬ ನಿಮ್ಮ ಪ್ರಸನ್ನತೆ ಹಿಡಿದು ಬರಲಿ. ಕರ್ತನೆ, ನೀವು ಏನು ಮಾತನಾಡಬೇಕೆಂದು ಅಂದ್ಕೊಂಡಿದ್ದೀರೋ ಅದನ್ನೇ ಮಾತನಾಡಿ ಅಪ್ಪ. ಸಕಲ ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೀಳ್ತಾ ಇದ್ದೇನೆ ತಂದೆ. ಆಮೆನ್. ಯೋಹಾನ 11:10. ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದ್ದರಿಂದ ಗೆಲುವನು ಎಂದು ಉತ್ತರ ಕೊಟ್ಟನು. ವಾಕ್ಯ ಏನು ಹೇಳುತ್ತೆ ನಮಗೆ? ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದಿದ್ದರಿಂದ ಅವನು ಏನಾಗ್ತಾನೆ, ಎಡುತ್ತಾನೆ ಅಂತ ವಾಕ್ಯ ಹೇಳುತ್ತೆ.
ಹಾಲೆಲೂಯಾ. ಈ ವಾಕ್ಯ ನನಗೆ ನಾನು ಮೆಸೇಜ್ ಪ್ರಿಪೇರ್ ಮಾಡ್ಬೇಕಾದ್ರೆ ಪ್ರೇಯರ್ ಮಾಡ್ಬೇಕಾದ್ರೆ ಪ್ರಸನ್ನತೆ ಇತ್ತು. ತುಂಬಾ ಹೊತ್ತು ಕೂತಿದ್ದೆ ದೇವಸ್ಥಾನಕ್ಕೆ ಅಂದ್ಮೇಲೆ, ಆದ್ರೆ ಮೆಸೇಜ್ ಯಾವ್ದು ತಗೊಂಡ್ರು ಯಾಕೋ ಅಷ್ಟು ಇದಾಗ್ಲಿಲ್ಲ. ಆಮೇಲೆ ಒಂದೊಂದೇ ವಾಕ್ಯಗಳನ್ನ ಹುಡುಕ್ತಾ ಈ ವಾಕ್ಯ ನನಗೆ ದೇವ್ರು ಕೊಟ್ಟರು. ಅದು ಯಾಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಇರೋರು ಯಾರಾದ್ರೂ ಆ ರೀತಿಯಾಗಿದ್ರೆ ಅವ್ರನ್ನ ದೇವರ ಆಶೀರ್ವಾದ ಮಾಡಲಿ. ಇವತ್ತು ನಮ್ಮ ಜೀವನದಲ್ಲಿ ನಾವು ಅತಿ ಹೆಚ್ಚಾಗಿ ಸೋತಿರುವಂತ ಕಾರ್ಯಗಳು ಇದೆಯಲ್ಲ, ನಮ್ಮ ಜೀವನದಲ್ಲಿ ಬರುವಂತ ಕಾರ್ಯಗಳಲ್ಲಿ ನಮಗೆ ಬೇಕಾಗಿರುವಂತದ್ರಲ್ಲಿ ನಾವು ಸೋತಿದ್ದೀವಿ ಜಾಸ್ತಿ. ನಮಗೆ ಬರುವುದಕ್ಕಿರೋದಕ್ಕಿಂತ ನಾವು ಕಳ್ಕೊಂಡ್ರೆ ಜಾಸ್ತಿ ಇದೆ. ಹಾಲೆಲೂಯಾ. ಆಗ ನಾವು ಏನಾಗ್ತೀವಿ, ನಿರಾಸೆಗೊಳಗಾಗ್ತೀವಿ. ನಿರಾಸೆಗೊಳಗಾದಾಗ ನಮಗೆ ದೇವರು ಯಾಕೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಆದ್ರೂ ನೀನು ಕೊಡ್ಲಿಲ್ಲ ಅಂತ ಒಂದು ನಿರಾಸೆ ನಮ್ಮಲ್ಲಿ ಬಂದ್ಬಿಡುತ್ತೆ. ನಾವು ಆ ನಿರಾಸೆಗೆ ಒಳಗಾಗಬಾರ್ದು. ಹಾಲೆಲೂಯಾ. ಈ ನಿರಾಸೆ ನಮ್ಮಲ್ಲಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಾವು ಆ ಕಾರ್ಯಕ್ಕೆ ಕೈ ಹಾಕುವಾಗ ನಾವು ದೇವರನ್ನ ಕೇಳ್ತೀವ? ಮೊದಲು ದೇವರನ್ನ ಯಾರಾದ್ರೂ ನಾವು ಕೇಳಿದೀವ? ಈ ಕಾರ್ಯ ಹೇಗಿದೆ ಕರ್ತನೆ, ನಾವು ಮಾಡೋದಕ್ಕೆ ಕೃಪೆ ಇದ್ರೆ ಮಾಡಿ, ನಿಮ್ಮ ಚಿಂತೆ ಇದ್ರೆ ಮಾತ್ರ ಅದನ್ನ ನಡೆಸ್ಕೊಡಿ ಅಂತ ನಾವು ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ವ? ಹಾಲೆಲೂಯಾ. ಮಾಡಿರೋದ್ರಿಂದ ಹಾಗಾಗಿ ಸ್ತೋತ್ರ ಮಾಡ್ತೇನೆ. ಈ ನಾವು ಸೋಲೋದಕ್ಕೆ ಕಾರಣ ಒಂದು ಅದೇ, ನಾವು ಮೊದಲನೇದಾಗಿ ದೇವರ ಚಿತ್ತಾನ ಕೇಳೋದಿಲ್ಲ. ದೇವರ ಹತ್ರ ನಾವು ಕೂತು ಅದ್ರ ವಿಚಾರವಾಗಿ ನಾವು ಮಾತಾಡೋದಿಲ್ಲ. ಹಾಲೆಲೂಯಾ. ನಾವು ಏನಾಗ್ತೀವಿ, ನಮ್ಮ ಸ್ವಂತ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮುಂದೆ ಹೋಗ್ತೀವಿ. ಏನಾಗುತ್ತೆ ನೋಡೋಣ, ಎಲ್ಲ ನಡೆಯುತ್ತೆ, ನಮ್ಗಿದೆ ಹೇಗಿರುತ್ತೆ, ದೇವ್ರ ನನ್ನ ಚಿತ್ತ ಇದ್ದಾನೆ ಅಂತ ನಾವು ನಮ್ಮ ಕಡೆ ನಾವು ಹೊಂಟೋದ್ರೆ ದೇವ್ರ ಹತ್ರ ನಾವು ಅನುಮತಿ ಕೇಳ್ಬೇಕಲ್ವ? ಸಾಧಾರಣ ಒಂದು ಕಾಲೇಜು ಸ್ಕೂಲ್ಗೆ ಇಲ್ಲ ಯಾವ್ದಾದ್ರು ವಿಚಾರ ಬಂದಾಗ ಅಟ್ಲೀಸ್ಟ್ ಬಸ್ ಪಾಸ್ ಮಾಡ್ಸೋಕ್ಕಾದ್ರೂ ನಮ್ಮ ತಂದೆ ತಾಯಿ ಹತ್ರ ನಾವು ವಿಚಾರ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮ ಜೀವನದ ಕಾರ್ಯಗಳನ್ನ ನಾವು ದೇವ್ರ ಹತ್ರ ವಿಚಾರ ಮಾಡದೇ ಇದ್ರೆ ದೇವರಿಗೆ ಬೇಜಾರಾಗಲ್ಲ. ನನ್ನ ಮಗನಾಗ ನನ್ನ ಮಗ ಇದ್ದಾನೆ, ನನ್ನ ಹತ್ರ ಏನು ಕೇಳಿದ್ರೆ ಅವನು ಇದ್ದಾನೆ ಅಂತ ದೇವರಿಗೆ ಬೇಜಾರಾಗಲ್ಲ. ಹಾಲೆಲೂಯಾ. ಗಂಭೀರವಾಗಿ ಸ್ವಲ್ಪ ಹಾಲೆಲೂಯಾ ಸ್ತೋತ್ರಗಳಿರುತ್ತೆ. ಆದ್ರೆ ಈ ಸತ್ಯವೇದದಲ್ಲಿ ನಾನು ದಾವೀದನ ಕುರಿತು ಹೇಳೋದಕ್ಕೆ ಬರ್ತೀನಿ. ನಾವು ಯಾರು ಮಾಡದಿರುವಂತ ಕೆಲಸ, ದಾವೀದನಿಗೆ ಯಾರು ಸಹಾಯ ಮಾಡೋದಿಲ್ಲದೆ ಇದ್ರು ಆತನು ಆಗಿನ ಕಾಲದಲ್ಲಿ ಹೊರಡ್ತಿದ್ದ. ನಾವು ದೇವರ ಆಶ್ರಯದಿಂದ ಅವನು ಬೆಳೀತಾ ಇದ್ದ. ಹಾಲೆಲೂಯಾ. ನಾವಾದ್ರೂ ನಾವು ನಮ್ಮ ದೇವರ ಹತ್ರ ನಾವೇನು ಪ್ರಾರ್ಥನೆ ಮಾಡಿ ಕೇಳೋದಿಲ್ಲ, ಹಾಗೆ ಹೋಗಿ ನಿರಾಸೆಯಾಗಿ ಬಂದ್ಬಿಡ್ತೀವಿ. ಆದ್ರೆ ಈ ವಾಕ್ಯದ ಸತ್ಯವೇದ ವಾಕ್ಯದಲ್ಲಿ ಹೇಳ್ತಾ ನೋಡಿ, 1 ಸಮುವೇಲ 45 ನಾನು ಓದ್ತಿದ್ದೆ ಅಧ್ಯಾಯ 45. ಅದರಲ್ಲಿ ಸಮುವೇಲನ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ, ನಾನು ಕಿಚ್ಚುಕತ್ತಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತಾರಲ್ಲ, ನಾನು ಅದೆಲ್ಲ ಏನು ಹಾಕೊಂಡು ಹೋಗೋದಿಲ್ಲ, ನನ್ನ ಯೆಹೋವನ ನಾಮದೊಳಗೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಹಾಲೆಲೂಯಾ. ಸ್ತೋತ್ರ. ಆ ನಾಮದೊಡನೆ ನಾವು ಜಯಶಾಲಿಗಳಾಗಿ ಬಂದೇ ಬರ್ತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಯೆಹೋವನ ನಾಮದಿಂದ ನಾವು ಹೋಗೋದಿಲ್ಲ. 17:45 ಓದಿ ಅದನ್ನ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ನೋಡಿ, ದಾವೀದನು ಏನ್ ಮಾಡ್ತಾ ಇದ್ದಾನೆ, ಯೆಹೋವನ ನಾಮದೊಡನೆ ಹೋದ. ಅವನಿಗೆ ಏನ್ ಉಂಟಾಯ್ತು? ಜಯ ಉಂಟಾಯ್ತು. ಆ ಗೋಲಿಯಾತನ ಎದುರು ನಿಲ್ಲೋದಕ್ಕೂ ಶಕ್ತರಾಗಿ ಇರಲಿಲ್ಲ, ಆದ್ರೂ ದಾವೀದನಿಗೆ ಜಯ ಉಂಟಾಯ್ತು. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಕಾರ್ಯ ಏನು ಅಂದ್ರೆ, ನಾವು ಯಾವುದೇ ಕಾರ್ಯ ಮಾಡ್ತಾ ಇದ್ರು ಮೊದಲು ದೇವರ ಸನ್ನಿಧಾನದಲ್ಲಿ ಅದನ್ನ ಇರಬೇಕು, ದೇವರ ಕೃಪೆಯನ್ನ ಕೇಳಬೇಕು. ದೇವರು ಅದನ್ನ ಅನುಮತಿ ಕೊಟ್ಟರೆ ಮಾತ್ರ ಮಾಡಬೇಕು. ಚಿಕ್ಕ ಸಂದೇಶದಿಂದ ದೇವರನ್ನ ನಾನು
ತಮ್ಮ ಸಂದೇಶ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ರು. ಈಗ ಭಯಪಟ್ಟ ವಾಕ್ಯ ಆಕಾಶ್ ಬ್ರದರ್, ನೆಕ್ಸ್ಟ್ ಸೋಲೋ ಸಾಂಗ್ ಗುಣಾಂಟಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಬಾರಿ ಬಾಯಿಪಟ್ಟ ವಾಕ್ಯ ಅಂತ ಹೇಳಿಕೊಳ್ಳಲು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಯೋಹಾನನು 1:1-5. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬ ಆದಿಯಲ್ಲಿ ದೇವರೊಂದಿಗೆ ಇರುತ್ತಾನೆ. ಆತನ ಮೂಲಕ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವೇ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬನು ಮಗನು, ಆತನ ಹೆಸರು ಯೆಹೋವನು. ಪ್ರಾರ್ಥನೆ ಮಾಡಿದ್ದೇವೆ. ಪರಿಶುದ್ಧನಾದ ತಂದೆ, ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿದ್ದೇನೆ ರಾಜ. ಅಪ್ಪ, ಹಾಲೆಲೂಯಾ, ಸ್ತೋತ್ರ ಕರ್ತನೆ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಕರ್ತನೆ. ಅಪ್ಪ, ಇಲ್ಲಿ ಕೂಡಿರುವ ಜನರು ಅಪ್ಪ ನಿನ್ನ ವಾಕ್ಯವನ್ನು ಕೇಳುವಾಗ ಕರ್ತನೆ, ಈ ವಾಕ್ಯ ದ್ವಾರ ನೀವು ಮಾತನಾಡೋ ಕರ್ತನೆ. ಹಾಲೆಲೂಯಾ ಅಪ್ಪ, ಮನುಷ್ಯರಿಗೆ ಬೆಳಕಾಗಿರುವ ದೇವರೇ ಅಪ್ಪ, ನಿಮ್ಮ ನಾಮವು ಅಪ್ಪ ಕೀರ್ತಿಸುವಂತೆ ಕೃಪೆ ಕೊಡು ರಾಜ್ಯ. ಹಾಲೆಲೂಯಾ, ಸ್ತೋತ್ರ ಕರ್ತನೆ. ಆಮೆನ್. ಚೆನ್ನಾಗಿ ತೊಗೊಂಡಿದ್ದಾರೆ. ದೇವರಿಂದ ಅಣ್ಣನ ಹೆಚ್ಚಾಗಿ ಬಲಪಡಿಸಲಿ. ಈಗ ಸೋಲೋ ಸಾಂಗ್ ಗುಣ ಆಂಟಿ, ನೆಕ್ಸ್ಟ್ ಬೈಬಲ್ ಕ್ಯೂಸ್ ಪ್ಲೇ ಆಂಟಿ ರೆಡಿ ಆಗಿರ್ಬೇಕು. ನಾಮಕ್ಕೆ ಸ್ತೋತ್ರವಾಗಿ ಸೋಲ ಸಂಖ್ಯೆಗಳು ದೇವರ ಸ್ವತಃ ಮಹಾಕೃಪೆಗಾಗಿ ಸ್ತೋತ್ರ. ಅಯ್ಯ ಏಸಯ್ಯ ನನ್ನ ಜೀವನಾನೇ ನೀನಯ್ಯ. ಅಯ್ಯ
ಕಾರ್ಯಕ್ರಮ ಸಂದೇಶ ಚಂದ್ರಕಲಾ ಅಕ್ಕ. ಗುರುಗಳಿಗೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು. ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳುವಂತೆ. ಸರ್ವಶಕ್ತನಾದ ನಮ್ಮ ತಂದೆ ಅಪ್ಪ ಅಪ್ಪ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸೋದರೇವ ಅಪ್ಪ ಇವತ್ತಿನ ದಿನದಲ್ಲಿ ನಿಮ್ಮ ಸಂದೇಶವನ್ನು ತಿಳಿದುಕೊಳ್ಳುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರರೇವ ಅಪ್ಪ. ನಮಗೆ ಜ್ಞಾನವು ರೂಪದಲ್ಲಿ ಪರಲೋಕದಿಂದ ಅವರು ರಾಜನೇ ಅಪ್ಪ. ಇದು ಮಾತನಾಡುವಾಗ ನಮಗೆ ಧೈರ್ಯವನ್ನು ಜ್ಞಾನವನ್ನು ನೀನು ಕೊಡುವುದಾಜನೆ, ಅದಕ್ಕಾಗಿ ಸ್ತೋತ್ರವೇ ಅಪ್ಪ. ಎಲ್ಲವನ್ನು ಯೇಸುಕರ್ತನ ಹೆಸರಿನ ಬೇಡಿಕೊಳ್ಳುತ್ತೇನೆ ನನ್ನ ಜೀವನದ ತಂದೆಯೇ. ನನ್ನ ಪೀಠಿಕೆ ಬಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 10:37 ಮತ್ತೆ 38 ನಾನೇ ಓದ್ತೀನಿ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದರೆ, ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಬಂದು ನಂಬಿಕೆ. ನಾವಿವತ್ತು ಎಷ್ಟು ಜನ ನಂಬಿಕೆಯಿಂದ ಇದ್ದೀವಿ ದೇವರಲ್ಲಿ, ಅದಕ್ಕೋಸ್ಕರ ನಾನು ಈ ವಿಷಯ ತಗೊಂಡು, ಯಾಕಂದ್ರೆ ನನಗೆ ಫಸ್ಟ್ ಲಾಕ್ಡೌನ್ ಅಲ್ಲಿ ನನಗೆ ಈ ವಿಷಯ ಕೊಟ್ಟಿದ್ರು, ಸಂದೇಶ ತೆಗೆದುಕೊಳ್ಳಕ್ಕೆ ಹೇಳಿದ್ರು. ನಾನು ಆ ಸಲ ತಗೊಂಡಿರ್ಲಿಲ್ಲ. ಈ ಸಲ ಅದೇ ಪ್ರಿಪೇರ್ ಈ ಸಲ ನಂಗೆ ಸಂದೇಶ ಬಂದಿದ್ರಿಂದ ಈ ಸಲ ಇದನ್ನು ತಗೊಳ್ಳೋದಕ್ಕೆ ದೇವರು ನನಗೆ ಮಾಡಿದ್ದಾರೆ. ನಾವಿವತ್ತು ಎಷ್ಟು ಜನ ನಂಬಿಕೆಯಿಂದ ಇದ್ದೀವಿ ಅನ್ನೋದಕ್ಕೋಸ್ಕರ. ನಂಬಿಕೆ ಅಂದ್ರೆ ಏನು ಅನ್ನೋದು ಯಾರಿಗಾನ ಗೊತ್ತಾ ಹೋಗ್ಲಿ? ನಂಬಿಕೆ ಅಂದ್ರೆ ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆಯಿಂದಿರುವುದು, ಮತ್ತೆ ಕಣ್ಣಿಗೆ ಕಾಣುವುದಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ನಾವು ಆ ತರ ತಗೊಂಡ್ರೆ ನಾವು ಎಷ್ಟೊಂದು ಜನ ನೋಡ್ಬೋದು ಬೈಬಲ್ ಅಲ್ಲಿ ನಂಬಿಕೆಯಿಂದ ದೇವರಿಗೆ ಸಮರ್ಪಿಸಿದವರಿದ್ದಾರೆ, ಮತ್ತೆ ದೇವರನ್ನ ನಂಬಿದವರಿದ್ದಾರೆ, ಮತ್ತೆ ಎಷ್ಟೋ ಜನರಿದ್ದಾರೆ. ಅದರಲ್ಲಿ ನಮ್ಮ ಮೂಲ ಪಿತನಾದ ಅಬ್ರಹಾಮನು ಅವನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನ ಸಮರ್ಪಿಸ್ತಾನೆ. ಅವನು ಸ್ವಲ್ಪನೂ ಅಪನಂಬಿಕೆ ಮಾಡೋದಿಲ್ಲ. ಅದನ್ನು ದೇವರು ಕೊಟ್ಟು ದೇವರಿಗೋಸ್ಕರ ನಾನು ಸಮರ್ಪಿಸ್ತೀನಿ ಅಂದ್ಬಿಟ್ಟು ಪೂರ್ಣ ನಂಬಿಕೆಯಿಂದ ಸಮರ್ಪಿಸ್ತಾರೆ. ಆದ್ರೆ ನಾವಿವತ್ತು ಎಷ್ಟು ಜನ ನಮ್ಮ ಮಕ್ಕಳನ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ? ನಾವಿವತ್ತು ನಂಬಿಕೆಯಿಂದ ದೇವ್ರು ನಮಗೆ ಕೊಟ್ಟಿದ್ದ ನಾವು ದೇವ್ರಿಗೋಸ್ಕರ ಕೊಡೋಣ ಅಂತ ಯಾರನ್ನೂ ನಂಬಿಕೆಯಿಂದ ದೇವ್ರು ಕೊಡೋದಿಲ್ಲ. ದೇವ್ರು ಕೊಡೋದಿಲ್ಲ, ಆಲಯಕ್ಕೂ ಸಹ ಕರ್ಕೊಂಡ್ ಬರೋದಿಲ್ಲ ಎಷ್ಟೋ ಜನ. ಮತ್ತೆ ನಂಬಿಕೆಯಿಂದ ಅಷ್ಟು ದೊಡ್ಡ ಕೆಂಪು ಸಮುದ್ರವನ್ನೇ ದಾಟ್ತಾರೆ ಇಸ್ರಾಯೇಲರು. ಆದ್ರೆ ನಾವಿವತ್ತು ಕರೋನಾ ಅಂದ್ಬಿಟ್ಟು ಎಷ್ಟೋ ಜನ ಈಚೆ ಬರ್ಲಿಲ್ಲ ಲಾಕ್ಡೌನ್ ಟೈಮಲ್ಲಿ. ಆ ಕೆಂಪು ಸಮುದ್ರವನ್ನೇ ದಾಟ್ದವ್ರಿಗೆ ಆ ಕರೋನಾ ಎಂಬ ಒಂದು ಚಿಕ್ಕ ರೋಗಾಣನ್ನ ದಾಟೋದಿಕ್ ಆಗೋದಿಲ್ವಾ? ಅದನ್ನ ನಾವು ನಾಶ ಮಾಡಿ ನಂಬಿಕೆಯಿಂದ ದೇವಾಲಯಕ್ಕೆ ಬರಕ್ ಆಗ್ತಾ ಇರ್ಲಿಲ್ವಾ? ಅದೇ ರೀತಿ ಇನ್ನು ಎಷ್ಟೋ ಜನ ಇದ್ದಾರೆ. ಹೇಳ್ತಾ ಹೋದ್ರೆ ಎಷ್ಟೋ ಜನ ಇದ್ದಾರೆ ಬೈಬಲ್ ಅಲ್ಲಿ. ಅನೋಕನಿದ್ದಾನೆ, ಮತ್ತೆ ಇನ್ನು ಎಷ್ಟೊಂದು ತಾಯಿನ ಇದ್ದಾನೆ, ಆತರ ಎಷ್ಟೊಂದು ಜನರಿದ್ದಾರೆ. ಮತ್ತೆ ನಾವು ಅಪನಂಬಿಕೆಯಿಂದ ದೇವ್ರನ್ನ ಇದ್ ಮಾಡ್ಬಾರ್ದು. ನಂಬಿಕೆಯಿಂದ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ದೇವ್ರನ್ನ ನಂಬಬೇಕು, ಮತ್ತೆ ಆರಾಧಿಸ್ಬೇಕು ಅಂತ ದೇವರು ಹೇಳಿದ್ದಾರೆ. ಆದ್ರೆ ಲೂಕನು ಬರೆದ ಸುವಾರ್ತೆಯಲ್ಲಿ 24:38 ಅವರು ಸಮಾಧಿಯಿಂದ ಬರ್ತಾರಲ್ವಾ, ಅವಾಗ ಸ್ವಲ್ಪ ಮರಿಯ ಮತ್ತೆ ಇನ್ನೊಬ್ರು ಬಂದು ಇದ್ ಮಾಡ್ತಾರೆ, ನಿನ್ನ ಹೇಗೆ ನಾವು ನಂಬೋದು ಅಂತ ಅನುಮಾನದಿಂದ ಕೇಳಿದಾಗ ದೇವರು ಹೇಳ್ತಾರೆ, ನನ್ನ ಕೈಗೆ ಹೊಡೆದಿರುವಂತಹ ಶಿಲುಬೆಯ ಗುರುತು ನೋಡ್ರಿ, ಮತ್ತೆ ನನ್ನನ್ನು ಮುಟ್ಟಿ ನೋಡ್ರಿ, ನನ್ನಲ್ಲಿ ಮಾಂಸವಿದೆ ಮತ್ತೆ ಆತ್ಮಗಳಲ್ಲಿ ಮಾಂಸವಿರುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರು ಅಷ್ಟು ಅಪನಂಬಿಕೆಯಿಂದ ಇದ್ ಮಾಡ್ತಾರೆ. ಆದ್ರೆ ನಂಬಿಕೆಯಿಂದ ದೇವರು ಅವ್ರನ್ನ ಆಶೀರ್ವದಿಸ್ತಾರೆ. ಅದೇ ರೀತಿ ತಗೊಂಡ್ರೆ ಮಾರ್ಕನು ಇದ್ದಾನೆ. ಮಾರ್ಕ ಅವ್ರು ಊಟಕ್ಕೆ ಕೂತಿರ್ತಾರೆ, ಅವಾಗ ದೇವರು ಇದ್ ಮಾಡ್ತಾರೆ. ಅದು ಮಾರ್ಕ 16:14 ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ನನ್ನನ್ನು ಕಂಡವರ ಮಾತನ್ನು ಅವರಲ್ಲಿ ನಂಬಲಿಲ್ಲವಾದ ಕಾರಣ ಅವನನ್ನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನಲ್ಲಿ ಕಠಿಣ್ಯಕ್ಕೂ ಅವರನ್ನು ಗದರಿಸಿದೆನು ಅಂತ ಹೇಳ್ತಾರೆ ದೇವರು. ಅದೇ ರೀತಿಯೇ ನಾವು ಇವತ್ತಿನ ದಿವಸದಲ್ಲಿ ನಾವು ನಂಬದೆ ದೇವರಿಂದ ನಾಶವಾಗೋ ಬೇಡ,
ಅವ್ರನ್ನ ನಂಬಿ ನಾವು ಇವತ್ತಿನ ದಿವಸದಲ್ಲಿ ನಮ್ಮ ಪ್ರಾಣಗಳನ್ನ ರಕ್ಷಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ತಂದೆ ಚಿಕ್ಕ ಸಂದೇಶ ಈಗ ಗ್ರೂಪ್ ಸಾಂಗ್ ರೇಖಾ ಆಂಟಿ. ನೆಕ್ಸ್ಟ್ ಕಾರ್ಯಕ್ರಮ ಸೋಲೋ ಸಾಂಗ್ ಅಭಿ ರೆಡಿ ಆಗಿರುತ್ತೆ. ಗ್ರೂಪ್ ಸಾಂಗ್ ತೆಗೆದುಕೊಳ್ಳೋದಕ್ಕೆ ದೇವರು ಕೊಟ್ಟ ಮಹಾಕೃಪೆಗಾಗಿ ನಮ್ಮ ದೇವರಿಗೆ ಸ್ತೋತ್ರ ಮಾಡ್ತೀನಿ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗೆ ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿದಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾಗಲೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಓ ಕೃಪಾಪೂರ್ಣನೇ, ಮನವನ್ನು ಆಗಲೇ, ನನ್ನ ಜೊತೆಯಾಗಲೇ, ನೀವು ಮಾಡುವೆ ನನಗೆ. ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಮನವನ್ನು ಆಗಲೇ, ನನ್ನ ಜೊತೆಯಾಗಲೇ, ನೀವು ಮಾಡುವೆ ನನಗೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಅಮರನ ಜಯಿಸಿದಾತನೇ, ನೀನೇ ದುರ್ಗದರಸನೇ, ಪುನರುತ್ಥಾನ ಜೀವವೇ, ನನ್ನ ಯೇಸುವೇ. ಮರಣ ಜಯಿಸಿದಾತನೇ, ನೀನೇ ಮುಕ್ತಿದಾಯನೇ, ನೀನೇ ಜೀವನೋದಕನೇ, ನನ್ನ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ.
ಜನರು ತುಂಬಾ ಚೆನ್ನಾಗಿ ಆಗಿದ್ದಾರೆ. ದೇವರಿಂದ ಹೆಚ್ಚಾಗಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಈಗ ಸೋಲೋ ಸಾಂಗ್ ಅಭಿ, ನೆಕ್ಸ್ಟ್ ಗ್ರೂಪ್ ಸಾಂಗ್ ರೂಪ ಸಿಸ್ಟರ್ ರೆಡಿ ಆಗಿರ್ಬೇಕು. Praise the Lord. Praise the Lord. ಸ್ತೋತ್ರ. In a
ಸೂಪರ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ ಗ್ರೂಪ್ ಸಾಂಗ್ ತೆಗೆದುಕೊಳ್ಳಲು ದೇವರ ಕುಟುಂಬ ಕೃಪೆಗಾಗಿ ಸ್ತೋತ್ರ. ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ.
ನಿನ್ನ ಈಗ ಈ ಸೇರ್ಕೂಟದ ಬೈಬಲ್ ಫ್ರೆಂಡ್ಸ್ ಅಂಕಗಳು ಯೂತ್ಸ್ದು ಶಿಲ್ಪಾ ಸಿಸ್ಟರ್ 4, ರೂಪಾ ಸಿಸ್ಟರ್ 1, ಮತ್ತೆ ಇದು ಮಂಜು ಬ್ರದರ್ 3, ಅನಿಲ್ ಬ್ರದರ್ 2. ಸೇರ್ಕೂಟದಲ್ಲಿ ಚೇರ್ಪರ್ಸನ್ ತಗೊಳ್ಳೋದಕ್ಕೆ ದೇವ್ರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕಾಪಿ ಲೀಕ್ ಆಗಿದೆಯಾ? ಲೀಕ್ ಆಗಿಲ್ಲ ಅಂದ್ರೆ ಮಾಡಿ. ಲಿಂಕ್ ಆಗಿದೆ, ಪೇಪರ್ ಲಿಂಕ್ ಆಗಿದೆ, ಬೇಗ ಬನ್ನಿ. ಎರಡನೇ ಪ್ರಶ್ನೆ, ಆದರೆ ಮನುಷ್ಯ ಕುಮಾರನಿಗೆ ಡ್ಯಾಶ್ ಸ್ಥಳವಿಲ್ಲ. ಮೂರನೇ ಪ್ರಶ್ನೆ, ಡ್ಯಾಶ್ ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ. ನಾಲ್ಕನೇ ಪ್ರಶ್ನೆ, ಅದರ ಡ್ಯಾಶ್ ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಐದನೇ ಪ್ರಶ್ನೆ, ಡ್ಯಾಶ್ ಹೋಗುವ ಬಾಗಿಲು ಇಕ್ಕಟ್ಟು. ಆರನೇ ಪ್ರಶ್ನೆ, ಶಿಷ್ಯರಾಗಬೇಕೆಂದಿರುವವರಿಗೆ ಡ್ಯಾಶ್ ಅವಶ್ಯವೆಂದು ಯೇಸು ಬೋಧಿಸಿದನು. ಏಳನೇ ಪ್ರಶ್ನೆ, ಯೇಸು ಬೇರೆ ಡ್ಯಾಶ್ ತನ್ನ ಕನಿಕರದ ಸ್ವಭಾವವನ್ನು ತೋರಿಸಿದನು. ಎಂಟನೇದು, ಪಾರ್ಶ್ವವಾಯು ರೋಗಿಗೆ ಡ್ಯಾಶ್ ಕ್ಷಮಿಸಿದನು. ಒಂಬತ್ತನೇದು, ಆತನ ಮನೆಗೆ ಬಂದಾಗ ಡ್ಯಾಶ್ ಆತನ ಬಳಿಗೆ ಬಂದ. ಹತ್ತನೇದು, ಕಡೆಯವರೆಗೂ ತಾಳುವವನು ಡ್ಯಾಶ್ ಹೊಂದುವನು. ಹೋಗೋದಕ್ಕೆ ಮುಂಚೆ ಆ ಪೇಪರ್ ಕೊಟ್ಟು ಹೋಗ. ಓಕೆ, ಈ ರಾತ್ರಿ ಪ್ರಾರ್ಥನೆ ಮಾಡಿ ನಿಲ್ಲಿಸ ನಡೆದಂತ ಈ ಮಾಡ್ತೇನೆ. ಎಲ್ಲ ಕಾರ್ಯ ಚೆನ್ನಾಗಿ ನಡೆಸಿಕೊಟ್ರಿ, ಚೆನ್ನಾಗಿತ್ತು. ನಡೆಸಿಕೊಟ್ಟಂತ ಎಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ಆದರೆ ಹಬಿ ಇಲ್ಲಿ ಬಂದು ಹಾಡುವಾಗ ಅದು ಸೋಲೋ ಸಾಂಗ್, ಗ್ರೂಪ್ ಸಾಂಗ್ ಆಗೋಯ್ತು. ಸೋಲೋ ಸಾಂಗ್ ಅಂದ್ರೆ ಸೋಲೋ ಸಾಂಗ್ಗೆ, ಗ್ರೂಪ್ ಸಾಂಗ್ ಅಂದ್ರೆ ಗ್ರೂಪ್ ಸಾಂಗ್ಗೆ. ಅರ್ಥ ಆಯ್ತಲ್ಲ? ಅದು ಸೋಲೋ ಆಗಿಲ್ಲ, ಅದು ಗ್ರೂಪ್ ಆಗೋಯ್ತು. ನೆಕ್ಸ್ಟ್ ಗ್ರೂಪ್ ಆಗದೆ ಇರೋ ತರ ನೋಡ್ಕೊಳ್ರಿ. ಇನ್ನ ಇವತ್ತು ಹಾಡಿದ ಹಾಡೆಲ್ಲ ಹೇಗಿತ್ತು ಅಂದ್ರೆ ಏನಂತಾರೆ, ಒಂದೇನಾದ್ರೂ ಸ್ಟಾರ್ಟ್ ಆದ್ರೆ ಎಲ್ಲ ಅದೇ ಇರುತ್ತೆ. ಇದು ಏನಂತ ಟಪಾಂಗುಚ್ಚಿ ಅಂತಾರೆ, ಆ ತರ. ಆ ರೀತಿ ಹಾಡುವಂಥವ್ರು ನೆಕ್ಸ್ಟ್ ಒಂದು ಕೆಲಸ ಮಾಡ್ರಿ, ಡ್ರಮ್ ಪ್ಯಾಡ್ಗೆ ನೀವೇ ಸ್ಪಾನ್ಸರ್ ಮಾಡ್ರಿ. ಕಾರಣ ಕೀಬೋರ್ಡ್ ಆಗಿ ಉಪಯೋಗಿಸ್ಬೇಕು. ಅದೇನಾದ್ರೂ ಡ್ರಮ್ ಆಯ್ತು ಅಂದ್ರೆ ನಾಳೆ ದಿನ ಅದು ಕೀಬೋರ್ಡ್ ಆಗೋದು ಕಷ್ಟ. ನಾನು ಅವಾಗಿಂದ ಇವ್ರಿಗೆ ಹೇಳ್ತಾ ಬರ್ತಾ ಇದ್ದೀನಿ, ಕೀಬೋರ್ಡ್ ಡ್ರಮ್ಸ್ ತರ ಉಪಯೋಗಿಸ್ಬೇಡ್ರಿ ಅಂತ. ಅರ್ಥ ಆಯ್ತಲ್ಲ? ಅದು ಏನು ಆಗದೆ ಇರೋದಕ್ಕೋಸ್ಕರ. ಯಾಕಂದ್ರೆ ಯಾವ ವಸ್ತು ಸೃಷ್ಟಿಸಿರ್ತಾರೋ ನಾವು ಅದನ್ನ ಅದಕ್ಕೆ ಉಪಯೋಗಿಸ್ಬೇಕು. ಈಗ ವಾಷಿಂಗ್ ಮಿಷಿನ್ ಏನಕ್ಕೆ ಮಾಡಿರೋದು? ಬಟ್ಟೆ ಒಗೆಯೋದಕ್ಕೆ. ಅದನ್ನ ತಗೊಂಡು ಫ್ರಿಜ್ ಆಗಿ ಮಾಡಿದ್ರೆ ಅಷ್ಟೇ. ಕೀಬೋರ್ಡ್ ಆಗಿದ್ರೆ ಬಾಳಿಕೆ ಬರುತ್ತೆ. ಆ ಡ್ರಮ್ ಆದ್ರೆ ಅರ್ಥ ಆಯ್ತಲ್ಲ?
ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಕಾರ್ಯಕ್ರಮ ನಡೆಸುವಾಗ ಇಲ್ಲಿ ಯಾರು ಹಾಡ್ತಾರೋ ಅವರು ಮಾತ್ರ ಹಾಡಬೇಕು. ಹಾಡಿದ್ರೆ ಅದಕ್ಕೆ ಅದನ್ನು ಮಾಡಬೇಕು. ದೇವರ ಆಶೀರ್ವಾದ ಮಾಡಲಿ. ದಿನ ದೀಕ್ಷಾಸ್ತ್ರ ಬಂದ್ರೆ ಒಂದು ಮಾತಲ್ಲಿ ಪ್ರಾರ್ಥನೆ ಮಾಡಿ ನಿಲ್ಲಿಸೋದಕ್ಕಾಗಿ ಹೋಗ್ತೇನೆ. ಓಕೆ, ಚಂದ್ರಕಲಾ ಸಿಸ್ಟರ್ ಇವತ್ತು ಮದುವೆ ದಿನ, ಅನಿತಾ ಸಿಸ್ಟರ್ ನಾಳೆ ದೀಕ್ಷಾಸ್ಥಾನ ಹೊಂದಿದ್ದ ದಿನ. ಓಕೆ, ಇವರಿಬ್ಬರಿಗಾಗಿ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ. ನಿಮ್ಮ ಬಲಗೈಯನ್ನು ಇವರ ಕಡೆಗೆ ಚಾಚಿ ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಇವರನ್ನ ಆಶೀರ್ವಾದ ಮಾಡಿ. ಪರಿಶುದ್ಧನಾದ ದೇವರೇ, ಈ ರಾತ್ರಿ ಕಾಲದಲ್ಲಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಮದುವೆ ದಿನವನ್ನು ನೆನೆಸಿಕೊಳ್ಳುವಂಥ ಚಂದ್ರಕಲಾ ಸಿಸ್ಟರ್ಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೀಕ್ಷಾಸ್ನಾನ ಹೊಂದಿದ ದಿನವನ್ನು ನೆನಪು ಮಾಡಿಕೊಳ್ಳುವಂತ ಅನಿತಾ ಸಹೋದರಿಗಾಗಿ ಪ್ರಾರ್ಥಿಸ್ತೇವೆ. ಇಬ್ಬರನ್ನ ಆಶೀರ್ವಾದ ಮಾಡು ದೇವರೇ. ಕಳೆದ ವರ್ಷವೆಲ್ಲ ಕಾದೆ ಪರಿಪಾಲನೆ ಮಾಡದೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಲ್ಲಿಸಿದೆ ಕರ್ತನೆ. ಇವರ ಆಯುಷ್ ಕಾಲದಲ್ಲಿ ಇನ್ನೂ 1 ವರ್ಷ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಕರ್ತನೆ, ನೂತನ ವರ್ಷದಲ್ಲಿ ಇವರು ಕಾಲಿಟ್ಟಿರುವಾಗ ತಂದೆಯ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಪರಿಶುದ್ಧಾತ್ಮನ ನಾಮದಲ್ಲಿ ಕರ್ತನೆ ಸಹೋದರಿಯನ್ನ, ಕುಟುಂಬವನ್ನ, ಕರ್ತನೆ ಅನಿತಾ ಸಹೋದರಿಯನ್ನ ನಾವು ಸಭೆಯಾಗಿ ಆಶೀರ್ವಾದ ಮಾಡುತ್ತೇವೆ. ಅವರ ಮೇಲೆ ಆಶೀರ್ವಾದ ನೆಲೆ ನಿಲ್ಲಲಿ. ಅವರ ಮೇಲೆ ದೇವರ ಕೃಪೆ ನೆಲೆ ನಿಲ್ಲಲಿ. ದೇವರ ದಯೆ ನೆಲೆ ನಿಲ್ಲಲಿ ಸ್ವಾಮಿ. ಅನೇಕರಿಗೆ ಸುವಾರ್ತೆಯನ್ನ ಸಾರುವವರಾಗಿ, ಅನೇಕ ಆತ್ಮಗಳನ್ನ ದೇವರ ರಾಜ್ಯಕ್ಕಾಗಿ ಆದಾಯ ಮಾಡತಕ್ಕಂತ ಒಂದು ಮಿಷನರಿಗಳಾಗಿ ಕರ್ತನೆ ಈ ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಹೋಗಿ ಸೇವೆ ಮಾಡತಕ್ಕಂತೆ ಈ ರಾತ್ರಿ ಅಭಿಷೇಕ ಮಾಡು ಎಂದು ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಕೃಪೆಯಲ್ಲಿ ಮರೆಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದಿ. ಆಮೆನ್. Bless you. May God bless you. May God bless you, dear sisters. Happy birthday to you. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಿಲ್ಲಿಸೋದಕ್ಕಿಂತ ಮುಂಚಿತವಾಗಿ ಕಳೆದ ವಾರದಲ್ಲಿ ನಾವು ಮಾಡಿದ ರೀತಿಯಲ್ಲೇ ಅದನ್ನು ಮುಂದಿನ ವಾರದಲ್ಲಿ ಮಾಡೋಕೆ ಹೋಗ್ತಾ ಇದ್ದೀವಿ. ಕಳೆದ ವಾರದಲ್ಲಿ ಮಾಡಿದ ಕಾರ್ಯಕ್ರಮ ಜ್ಞಾಪಕ ಇದೆಯಲ್ಲ? ಸಂತೋಷ ಆಯ್ತಾ? ಸುಮಾರು ಜನಕ್ಕೆ ಅದು ಉಪಯೋಗ ಆಯಿತು. ಸುಮಾರು ಜನ ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ತುಂಬ ಉಪಯೋಗ ಆಗಿದೆ. ಈ ರೀತಿ ಮಾಡೋದ್ರಿಂದ ಇನ್ನ ಕಲಿಯೋದಕ್ಕೂ, ತಿಳ್ಕೊಳ್ಳೋದಕ್ಕೂ, ಬೆಳೆಯೋದಕ್ಕೂ ಒಂದು ಉತ್ತಮ ಅವಕಾಶ ಅಂತ ತಿಳಿಸಿರೋದ್ರಿಂದ ಅದನ್ನ 1 ವಾರ ಬಿಟ್ಟು 1 ವಾರ ಹೇಗಂತ ಅದು ಹೇಳೋದಕ್ಕಾಗಲ್ಲ. ಯಾವ ರೀತಿ ಬೇಕಾದರೂ ಆಗಿರಬಹುದು. ಎಲ್ಲದಕ್ಕೂ ನೀವು ಸಿದ್ಧವಾಗಿರಬೇಕು. ಮುಂದಿನ ವಾರ ಕಾರ್ಯಕ್ರಮ ಇರೋದ್ರಿಂದ ಚೀಟಿಯನ್ನು ಮುಂದೆ ತಂದಿಡ್ತೇವೆ. ಮಕ್ಕಳದೇ ಸಪ್ರೇಟ್ ಇರುತ್ತೆ, ಯವನಸ್ಥರದೇ ಸಪ್ರೇಟ್ ಇರುತ್ತೆ, ವಯಸ್ಕರದೇ ಸಪ್ರೇಟ್ ಇರುತ್ತೆ. ಇದರ ಒಳಗಡೆ ಇರುವಂತ ಎಲ್ಲರ ಹೆಸರು ಚೀಟಿಯಲ್ಲಿದೆ. ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ ಗೊತ್ತಿಲ್ಲ. ಈ ಚೀಟಿ ತೆಗಿತೀರಾ ಬಂದ್ರೆ ನಿಮ್ಮ ಹೆಸರೇ ನಿಮ್ಗೆ ಬರ್ಬೋದು. ಒಂದು ಪಕ್ಷ ಬೇರೆಯವ್ರಿಗೆ ಹೋದ್ರು ಆ ಚೀಟಿ ಹೋಗ್ಬೋದು, ಹೇಳೋದಕ್ಕಾಗಲ್ಲ. ನಿಮಗೆ ಬಂತ ಸ್ತೋತ್ರ, ಬರಲಿಲ್ಲ ಬೇರೆಯವ್ರಿಗೆ ಹೋಯ್ತಾ ಸ್ತೋತ್ರ. ಅಷ್ಟೇ, ಒಂದೇ ಅವಕಾಶ. ಯಾರಿಗುಂಟು, ಯಾರಿಗಿಲ್ಲ. ಸ್ತೋತ್ರ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಬರೋ ವಾರಕ್ಕೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಿದ್ಧರಾಗಿ ಬರಬೇಕಾಗಿ ಅಪೇಕ್ಷಿಸ್ತೇನೆ. ಕಣ್ಣುಗಳನ್ನು ಮುಚ್ಚೋಣ. ಪ್ರಾರ್ಥನೆ ಆಶೀರ್ವಾದದೊಂದಿಗೆ ಈ ಸಿಹಿ ಕೂಟವನ್ನ ನಾವು ಮುಗಿಸೋಣ. ಪರಿಶುದ್ಧನಾದ ದೇವರೇ, ಈ ರಾತ್ರಿ ಕಾಲದಲ್ಲಿ ಸ್ತೋತ್ರ ಮಾಡುತ್ತೇವೆ. ಈ ದಿನದ ಸಿಹಿ ಕೂಟವನ್ನ ನಮ್ಮ
ನಮಗೆ ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಆರಂಭ ಮಾಡಿದ ಆರಂಭದಿಂದ ಇಲ್ಲಿಯ ತನಕ ನಿಮ್ಮ ಪ್ರಸನ್ನತೆ ಇದ್ದಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ಆಶೀರ್ವಾದಕರವಾಗಿ ಎಸಪ್ಪ ನಡೆಸಿಕೊಟ್ಟೆ ಸ್ವಾಮಿ. ಮಕ್ಕಳನ್ನ, ಯವನಸ್ಥರನ್ನ, ವಯಸ್ಕರ 3 ಗುಂಪಿನವರನ್ನ ಬಲಪಡಿಸಿದೆ. ಮುಂದಿನ ದಿನಗಳಲ್ಲಿ ಇವರನ್ನೂ ಹೆಚ್ಚಾಗಿ ಬಲಪಡಿಸು. ನಿಮ್ಮ ನಾಮದ ಮಹಿಮೆಗಾಗಿ ಉಪಯೋಗಿಸು, ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಜನರನ್ನ ಸಮಾಧಾನವಾಗಿ ಕಳಿಸಿಕೊಡು ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಕಾಣಿಕೆ ತೆಗಿಬೇಕು. ಕಾಣಿಕೆ ತೆಗೆದಾದ ಮೇಲೆ ಆಶೀರ್ವಾದ ಹೇಳೋದಕ್ಕೆ ಇಷ್ಟಪಡ್ತೇವೆ. ಕಾಣಿಕೆ ತಂದಿರೋರು ಕೈಗಳಲ್ಲಿ ಬೇಗ ಕಾಣಿಕೆಗಳನ್ನ ತೆಗೆದುಕೊಳ್ಳ್ರಿ. ಓಕೆ, ಕಾಣಿಕೆ ಬೇಗ ನಿಮ್ಮ ಕೈಗಳಲ್ಲಿ ತೆಗೆದುಕೊಳ್ಳ್ರಿ. ಕಾಣಿಕೆ ತೆಗೆದುಕೊಳ್ತಾ ಇರುವಾಗ ಒಂದು ಹಾಡನ್ನ ಹಾಡಿ ಕಾಣಿಕೆಯನ್ನು ತೆಗೆದುಕೊಳ್ಳು. ಯೇಸು ರಾಜ ಬಗ್ಗೆ ನಾವು ಹಾಡನ್ನಾಡುತ್ತದೆ. ನಾವು ಆಶೀರ್ವಾದದೊಂದಿಗೆ ನಾವು ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅಂದನತೆಯು ಸಹವಾಸವು ನಮ್ಮೊಂದಿಗೂ ಇಲ್ಲಿ ನಡೆಯುವಂತ ಈ ಸಿಎ ಕೂಟದ ಸಂಗಡದಲ್ಲಿ ಬಂದು ಪಾಲುಗಾರರಾಗುವಂತ ಪ್ರತಿಯೊಬ್ಬರ ಸಂಗಡ ಇಂದಿಗೂ ಎಂದಿಗೂ ಕರ್ತನ 2ನೇ ಬರುವುದವರೆಗೂ ಉಂಟಾಗಿರಲಿ. ಆಮೇಲೆ ಜಯ ಕೊಟ್ಟ ದೇವರಿಗೆ ಕರಗಳೆತ್ತಿ ಜಯ ಘೋಷ ಮಾಡೋಣ. ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇರೋದು ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ವಂದನೆಗಳು. ಮತ್ತೆ ನಿಮ್ಮನ್ನ ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ ಭೇಟಿ ಆಗುತ್ತೇವೆ. ಅಲ್ಲಿಯ ತನಕ ದೇವರ ಕೃಪೆ ನಿಮ್ಮ ಸಂಗಡ ಇರಲಿ. ಗಾಡ್ ಬ್ಲೆಸ್. ಯಾರೇ ಇದ್ದಳು